ವಿದ್ಯಾರ್ಥಿಗಳೇ ಹಾಸ್ಟೆಲ್ ಅರ್ಜಿ ಸಲ್ಲಿಸಬೇಕಾದ್ರೆ SHP ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಈಗ ಗೂಗಲ್ ಸರ್ಚ್ ಮಾಡಿ ತದನಂತರ ಇಲ್ಲಿ ಲೋಗೋ BCWD ಹಾಸ್ಟೆಲ್ ಪೋರ್ಟಲ್ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ. ಅಂದರೆ BCM ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸೋಕ್ಕೆ ಇದೇ ಒಂದು ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಇಲ್ಲಿ ಪ್ರೇ ಮೆಟ್ರಿಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ಅಲ್ಲಿ ನಿಮ್ಮ SSP ID ಇದೆ ಅಂತ ಕೇಳುತ್ತೆ, ಎಸ್ ಅಂತ ಕೊಡಿ. ಕೊಟ್ಟ ನಂತರ ಈ ಥರ ಪೇಜ್ ಬರುತ್ತೆ. ಇಲ್ಲಿ ಯೂಸರ್ ID ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿ. ಯೂಸರ್ ID ಅಂದರೆ ನಿಮ್ಮ SSP IDಯನ್ನು ಹೇಗೆ ಕಂಡುಹಿಡಬೇಕು ಅನ್ನೋದನ್ನು ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ನೋಡಿ ವಿದ್ಯಾರ್ಥಿಗಳೇ, ಈ ವರ್ಷದಿಂದ ವಿದ್ಯಾರ್ಥಿ SSP ID ಈ ರೀತಿ ಬಂದಿದೆ ಪ್ರೇ ಮೆಟ್ರಿಕ್ದು, ಅದನ್ನ ಚೆಕ್ ಮಾಡ್ಕೊಳ್ಳಿ. ತದನಂತರ ಅಪ್ಲೈ ಫಾರ್ ಹಾಸ್ಟೆಲ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ 4 ಸ್ಟೆಪ್ಸ್ ಬರುತ್ತೆ. ಇಲ್ಲಿ ಸ್ಟೆಪ್ 1ನಲ್ಲಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಡೀಟೇಲ್ಸ್ ಬಗ್ಗೆ ಸಮಸ್ಯೆ ಇತ್ತು, ಅಂದರೆ ಎರರ್ ಬರ್ತಾಯಿತ್ತು. ಅದು ಕ್ಲಿಯರ್ ಆಗಿದೆ. ಈಗ ನೋಡಿ ಲೈವ್ ಆಗಿ ತಿಳಿಸ್ಕೊಡ್ತೀನಿ ನಿಮಗೆ. ನೋಡಿ ವಿದ್ಯಾರ್ಥಿಗಳೇ, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸೇವ್ ಆಗಿದೆ, ಫೋಟೋ ಎಲ್ಲ ಸೇವ್ ಆಗಿ ಸ್ಟೆಪ್ 1 ಕ್ಲಿಯರ್ ಆಗಿದೆ. ಎಲ್ಲ ಸಮಸ್ಯೆ ಕ್ಲಿಯರ್ ಆಗಿದೆ, ಡೋಂಟ್ ವರಿ. ನೆಕ್ಸ್ಟ್ ಸ್ಟೆಪ್ 2 ನೋಡಿ ವಿದ್ಯಾರ್ಥಿಗಳೇ, ಸ್ಟೆಪ್ 2 ಅಲ್ಲಿ ಇಲ್ಲಿ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಬೇಕು. ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡೋಕ್ಕೆ ಇಲ್ಲಿ SATS ನಂಬರ್ ಎಂಟ್ರಿ ಮಾಡಿ ಗೆಟ್ ಅಕಾಡೆಮಿಕ್ ಡೀಟೇಲ್ಸ್ ಅಂತ ಕೊಡಬೇಕು. ನೋಡಿ ವಿದ್ಯಾರ್ಥಿಗಳೇ, ಈ ರೀತಿ ಇಲ್ಲಿ ಗೆಟ್ ಡೀಟೇಲ್ಸ್ ಅಂತ ಕೊಟ್ಟಾಗ ಏನಾಗುತ್ತೆ ಅಂದರೆ ವಿದ್ಯಾರ್ಥಿ ಹಾಸ್ಟೆಲ್ ಅಂದರೆ ಈ ಹಿಂದೆ ಓದ್ತಕ್ಕಂಥ ಸ್ಕೂಲ್ ಮಾಹಿತಿ ಬರುತ್ತೆ. ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ವಿದ್ಯಾರ್ಥಿಯ ಪ್ರೆಸೆಂಟ್ ಓದ್ತಕ್ಕಂಥ ಸ್ಕೂಲ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ವಿದ್ಯಾರ್ಥಿಗಳು. ಅಂದಾಗ ಮಾತ್ರ ಆ ವಿದ್ಯಾರ್ಥಿಗೆ ಒಂದು ಅಲ್ಲಿ ಹಾಸ್ಟೆಲ್ ಡೀಟೇಲ್ಸ್ ಕರೆಕ್ಟ್ ಬರುತ್ತೆ. ಇದನ್ನು ಪ್ರೆಸೆಂಟ್ ಇದ್ದಿದ್ದೇ ನೀವು ಹಾಕಿಬಿಟ್ರೆ ಪ್ರೆಸೆಂಟ್ ಎಲ್ಲಿ ಡೀಟೇಲ್ಸ್ ಇರುತ್ತೆ ನೋಡಿ ಅಲ್ಲಿ ತೊಗೊಳುತ್ತೆ. ಅದಕ್ಕಾಗಿ ಈಗ ಆ ವಿದ್ಯಾರ್ಥಿ ನೆಕ್ಸ್ಟ್ ಇಯರ್ ಎಲ್ಲಿ ಓದಬೇಕು ಅಂದ್ಕೊಂಡಿದ್ದೆ ನೋಡಿ ಅದನ್ನು ಹಾಕಿದ್ದೆ ಬಿಟ್ಟು. ಅದು ಡೀಟೇಲ್ಸ್ ಹಾಕಿದ ನಂತರ ವಿದ್ಯಾರ್ಥಿ ಒಂದು ಗ್ರೇಡ್ ನೋಡಬೇಕು, ಎಷ್ಟು ರಿಸಲ್ಟ್ ಆಗಿದೆ ಅಂತ ನೋಡಿಕೊಂಡು ಆ ಗ್ರೇಡ್ ಇರುತ್ತೆ ಅಲ್ಲಿ ಟೋಟಲ್ ಗ್ರೇಡ್ ಅಂತ ಇರುತ್ತೆ. ಆ ಗ್ರೇಡ್ ನೋಡಿಕೊಂಡು ಆ ಗ್ರೇಡ್ ಪ್ರಕಾರ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಸೇವ್ ಅಕಾಡೆಮಿಕ್ ಡೀಟೇಲ್ಸ್ ಅಂತ ಕೊಡಿ. ಅಕಾಡೆಮಿಕ್ ಡೀಟೇಲ್ಸ್ ಸೇವ್ ಅಂತ ಕೊಟ್ಟ ನಂತರ ಇಲ್ಲಿ ನೆಕ್ಸ್ಟ್ ಕೊಡಿ. ಇಲ್ಲಿ ನೋಡಿ ಬಂತು BCWD ಅಂತ ಇರುತ್ತೆ, ಇದನ್ನ ಟಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಈ ಥರ ಬರುತ್ತೆ. ಇಲ್ಲಿ ಗೆಟ್ ಹಾಸ್ಟೆಲ್ ಡೀಟೇಲ್ಸ್ ಅಂತ ಕೊಡಿ. ಕೊಟ್ಟಾಗ ಕೆಳಗಡೆ ಇಲ್ಲಿ ಏನಾಗುತ್ತೆ ಸೆಲೆಕ್ಟ್ ಹಾಸ್ಟೆಲ್ ಡಿಸ್ಟಿಕ್ ಅಂತ ಕೇಳುತ್ತೆ, ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ಇಲ್ಲಿ ತಾಲೂಕು ಕೇಳುತ್ತೆ, ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಡೀಟೇಲ್ಸ್ ಅಲ್ಲಿರ್ತಕ್ಕಂಥ ಎಲ್ಲ ಒಂದು ಹಾಸ್ಟೆಲ್ ಡೀಟೇಲ್ಸ್ ಬರುತ್ತೆ. ತದನಂತರ ಇಲ್ಲಿ ಸೇವ್ ಹಾಸ್ಟೆಲ್ ಡೀಟೇಲ್ಸ್ ಅಂತ ಕೊಟ್ಬಿಡಿ. ಕೊಟ್ಟರೆ ನಿಮ್ಮ ಒಂದು ಹಾಸ್ಟೆಲ್ ಅರ್ಜಿ ಕಂಪ್ಲೀಟ್ ಅಕ್ಲಾಸ್ಮೆಂಟ್ ಇರ್ತಿರುತ್ತೆ. ಇದನ್ನ ಅಕ್ಲಾಸ್ಮೆಂಟು ಕ್ಲಿಕ್ ಮಾಡಿ. ನೋಡಿ ಅಲ್ಲಿ ಹಾಸ್ಟೆಲ್ ಸೇವ್ ಅಂತ ಕೊಟ್ಟ ಮೇಲೆ ಇಲ್ಲಿ ಮತ್ತೆ ಒಳ್ಳೆ ಅಪ್ಲೈ ಫಾರ್ ಹಾಸ್ಟೆಲ್ ಅಂತ ಬನ್ನಿ. ಬಂದ ನಂತರ ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಇರುತ್ತೆ, ಇದನ್ನ ಕ್ಲಿಕ್ ಮಾಡಿ. ವಿದ್ಯಾರ್ಥಿ ಎಲ್ಲ ಮಾಹಿತಿಯನ್ನು ನೋಡಿಕೊಂಡು ತದನಂತರ ಇಲ್ಲಿ ಫೈನಲ್ ಸಬ್ಮಿಟ್ ಅಂತ ಇರುತ್ತೆ, ಇದನ್ನು ಕ್ಲಿಕ್ ಮಾಡಿ ಫೈನಲ್ ಸಬ್ಮಿಟ್ ಕೊಡಿ. ಫೈನಲ್ ಸಬ್ಮಿಟ್ ಡನ್ ಸಕ್ಸಸ್ಫುಲ್ ಅಂತ ಬರುತ್ತೆ, ಓಕೆ ಕೊಡಿ. ತದನಂತರ ಇಲ್ಲಿ ಅಕ್ಲಾಸ್ಮೆಂಟ್ ಇದೆ, ಇದನ್ನ ಅಕ್ಲಾಸ್ಮೆಂಟು ಕ್ಲಿಕ್ ಮಾಡಿ. ತದನಂತರ ಪ್ರಿಂಟ್ ಅಂತ ಕೊಡಿ. ಪ್ರಿಂಟ್ ತೆಗೆದುಕೊಂಡು ಅದಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡಿ ನಿಮ್ಮ ಹತ್ತಿರದ ತಾಲೂಕು ಆಫೀಸ್ಗೆ ಕೊಟ್ಟು ಬನ್ನಿ. ಅಂದರೆ ನಿಮ್ಮ ತಾಲೂಕು ಆಫೀಸ್ಗೆ ಕೊಡಬೇಕು. ಕೊಟ್ಟರೆ ತದನಂತರ ಮುಂದಿನ ಪ್ರೋಸೆಸ್ ನಿಮಗೆ ಮುಂದಿನ ಹಂತದಲ್ಲಿ ತಿಳಿಸ್ತೇವೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಎಲ್ಲ ಪ್ರಾಬ್ಲಮ್ಸ್ ಕ್ಲಿಯರ್ ಆಗಿದೆ. ಪ್ರೀ ಮೆಟ್ರಿಕ್ ಹಾಸ್ಟೆಲ್ ಅರ್ಜಿ ಸಲ್ಲಿಸಬೇಕಾದ್ರೆ ಮತ್ತು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಅರ್ಜಿ ಸಲ್ಲಿಸಬೇಕಾದ್ರೆ ಏನೇನು ಪ್ರಾಬ್ಲಮ್ಸ್ ಇತ್ತು ಎಲ್ಲ ಕ್ಲಿಯರ್ ಆಗಿದೆ. ಅರ್ಜಿ ಹಾಕಿ ವಿದ್ಯಾರ್ಥಿಗಳಿಗೆ ಸೌಲಭ್ಯವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.